ಬಿಡದಿ ಟೌನ್ಶಿಪ್ ಏನೊಂದು ವಿರೋಧಿಸಿ ಒಂದು JDS ಇವತ್ತು ಪಾದಯಾತ್ರೆಗೆ ಕರೆ ಕೊಟ್ಟಿರುವಂಥದ್ದು. ಸದ್ಯ ನಾವು ಬಿಡದಿ ಪಾದಯಾತ್ರೆ ಇಲ್ಲಿ ಏನು ಬೈರಮಂಗಲದಿಂದ ಆರಂಭವಾಗುತ್ತೆ, ಅದೇ ಒಂದು ಬೈರಮಂಗಲ ಸರ್ಕಲ್ನಲ್ಲಿ ನಾವಿದ್ದೀವಿ. ನೋಡ್ತಾ ಇರ್ಬೋದು ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಬ್ಯಾನರ್ಗಳಾಗಿರ್ಬೋದು, ಕಟ್ಔಟ್ಗಳಾಗಿರ್ಬೋದು, ಏನೊಂದು ಪಾದಯಾತ್ರೆ ವಿಚಾರವಾಗಿ ಇನ್ನೊಂದು ಬಿಡದಿನಲ್ಲಿ ಹಾಕಿಲಾಗಿರುವಂಥದ್ದು. ಸದ್ಯ ಈ ಒಂದು ಹೋರಾಟಕ್ಕೆ ಸಾಕಷ್ಟು ಜನರು ಒಂದು ಬೆಂಬಲವನ್ನು ಈಗ ಅಲ್ಲೇ ನೀಡ್ತಿರುವಂಥದ್ದು. ಸದ್ಯ ಈ ಒಂದು ಹೋರಾಟ 3 ದಿನ ನಡೆಯುತ್ತೆ. ಅಂದರೆ ಇವತ್ತು 9ನೇ ತಾರೀಕು ಹಾಗೂ ನಾಳೆ 10, 11ನೇ ತಾರೀಕು 3 ದಿನಗಳ ಕಾಲ ನಡೆಯುವಂಥದ್ದು. ಬಿಡದಿಯ ಬೈರಮಂಗಲ ಸರ್ಕಲ್ನಿಂದ ಏನು ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೂ ಕೂಡ ಈ ಒಂದು ಪಾದಯಾತ್ರೆ ನಡೆಯುವಂಥದ್ದು. ಈ ಒಂದು 3 ದಿನದ ಪಾದಯಾತ್ರೆಯಲ್ಲಿ ಸರ್ಕಾರವನ್ನು ಹೇಗಾದರೂ ಮಾಡಿ ಈ ಕಡೆಗೆ ಸಿಲುಕಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸದ್ಯ ಈ ಒಂದು ಪಾದಯಾತ್ರೆಯನ್ನು ಆರಂಭ ಮಾಡ್ತಿದ್ದಾರೆ. ಇನ್ನು ಇವತ್ತಿನ ಪಾದಯಾತ್ರೆಗೆ BJP ಕೂಡ ಒಂದು ಬೆಂಬಲವನ್ನು ಕೊಟ್ಟಿರುವಂಥದ್ದು. ಈ ಒಂದು BJP ಈ ಒಂದು ಪಾದಯಾತ್ರೆಯಲ್ಲೂ ಕೂಡ ಸಾಂಕೇತಿಕವಾಗಿ ಭಾಗಗೊಳ್ಳುತ್ತೆ ಅಂತ ನಿನ್ನೆ ಕೂಡ ಒಂದು ಕ್ಲಾರಿಫಿಕೇಶನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ಪಾದಯಾತ್ರೆಗೆ ಅಶೋಕ್ ಅವರು ಕೂಡ ಬರ್ತಿರುವಂಥದ್ದು. ಅವರ ಮೂಲಕ ಈ ಒಂದು ಏನೊಂದು ಈ ಪಾದಯಾತ್ರೆಗೆ ಒಂದು ಚಾಲನೆಯನ್ನು ಕೊಡುವಂಥದ್ದು. ಇನ್ನು JDS ನಾಯಕರಾದಂತಹ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಪಾದಯಾತ್ರೆಗೆ ಚಾಲನೆಯನ್ನು ನೀಡಲಿದ್ದಾರೆ. ಸದ್ಯ ಈ ಒಂದು ಹೋರಾಟಕ್ಕೆ ಸಕಲ ಸಿದ್ಧತೆಗಳು ಸದ್ಯ ಬೈರಮಂಗಲದಲ್ಲಿ ನಡೀತಾ ಇರುವಂಥದ್ದು. ಸದ್ಯ ನೋಡ್ತಿರ್ಬೋದು ಏನೊಂದು ಪೊಲೀಸ್ ವಾಹನಗಳು ಕೂಡ ಭದ್ರತೆ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಲೋಪಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಪೊಲೀಸರನ್ನ ಈಗಾಗಲೇ ಬಿಡದಿಯ ಬೈರಮಂಗಲಕ್ಕೆ ನಿಯೋಜನೆ ಮಾಡಿರುವಂಥದ್ದು. ಈ ಒಂದು ಪಾದಯಾತ್ರೆ ಸಾಗುವ ಉದ್ದಕ್ಕೂ ಕೂಡ ಪೊಲೀಸ್ ಭದ್ರತೆಯಲ್ಲಿ ಸಾಗುವಂಥದ್ದು. ಯಾಕಂದರೆ ಸಾಕಷ್ಟು ಗಲಾಟೆಗಳು ಈ ಥರ ಏನಾದರೂ ಆಗುವಂತಹ ಚಾನ್ಸಸ್ ಇರೋ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಏನು ಘಟನೆಗಳು ನಡಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಕೂಡ ಮಾಡಲಾಗಿದೆ. ಇನ್ನು ಈ ಒಂದು ಹೋರಾಟಕ್ಕೆ ಏನು ಬಿಡದಿಯ ಜನರು, ಬಿಡದಿಯ ರೈತರಲ್ಲದೆ ಸಾಕಷ್ಟು ಜನ ರೈತರು, ಅಂದರೆ ಸುತ್ತಮುತ್ತ ಭಾಗದ ರೈತರು ರಾಜ್ಯದ ಹಲವೆಡೆಯಿಂದ ಒಂದು ಇಲ್ಲಿ ಬಿಡದಿಗೆ ಬೈರಮಂಗಲಕ್ಕೆ ಈ ಒಂದು JDSನ ಹೋರಾಟಕ್ಕೂ ಕೂಡ ಆಗಮಿಸಿರುವಂಥದ್ದು. ಸದ್ಯ ಈಗ ನಮ್ಮ ಜೊತೆ ಕೆಲವೊಬ್ರು ರೈತರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಈಗ ಬೇರೆ ಕಡೆಯಿಂದ ಬ್ಯಾಡಗಿಯಿಂದ ಕೆಲವೊಂದಿಷ್ಟು ಜನ ಈ ಒಂದು ರೈತರ ಪ್ರತಿಭಟನೆಗೆ ಒಂದು ಹೋರಾಟಕ್ಕೆ ಒಂದು ಬೆಂಬಲವನ್ನು ನೀಡುವ ನಿಟ್ಟಿನಲ್ಲಿ ಬ್ಯಾಡಗಿಯಿಂದ ಬಂದಿದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಬ್ಯಾಡಗಿಯಿಂದ ಬರುವಂಥ ಏನು ಸರ್ ನಿಮಗೆ ಏನು ಇಂಟೆನ್ಷನಿಂದ ಬಂದ್ರಿ ಸರ್ ಈ ಒಂದು ಪಾದಯಾತ್ರೆಗೆ? ಮೊದಲನಾಗಿ ನಿಮಗೆ TV ಚಾನಲ್ಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಶ್ವಮೇಧ TV ಅಲ್ಲ, ಇದಕ್ಕೆ ನಾವು ಥ್ಯಾಂಕ್ಸ್ ಹೇಳಿ ಅಶ್ವವೇಗ ಈ TV ಚಾನಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಏನಂದ್ರೆ ಬೈರಮಂಗಲ ಇವತ್ತು ಪಾದಯಾತ್ರೆ ಯಾವ ಥರ ಅಂತಂದರೆ ಇದು ನಮ್ಮದು ಟೌನ್ಶಿಪ್ ಮಾಡ್ತಾ ಇದ್ದಾರೆ. ನಮ್ಗೆ ಯಾವುದು ಇಷ್ಟ ಇಲ್ಲ. ಆ್ಯಕ್ಚುಲಿ ಇವಾಗ ಇಲ್ಲಿ ಬೈರಮಂಗಲದಲ್ಲಿ ರೈತಾಪಿ ಜನ ಜಾಸ್ತಿ ಇರೋದ್ರಿಂದ ಟೌನ್ಶಿಪ್ ಆಗ್ಬೋದು ನಮ್ಗೆ ಇಷ್ಟ ಸರ್. ಅಲ್ಲಿ ಬ್ಯಾಡಗಿಂದ ಬಂದಿರೋದು ನಾವೀಗ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೀವಿ ಸರ್ ಇಲ್ಲಿಗೆ. ಸರ್, ಈಗ ಬ್ಯಾಡಗಿಯಿಂದ ಬಂದಿದ್ದೀರಾ, ಏನು 3 ದಿನದ ಒಂದು ಪಾದಯಾತ್ರೆಗೂ ಬೆಂಬಲವನ್ನು ಕೊಡ್ತೀರಾ ನೀವು? ಸರ್, ನಾವು JDS ಪಕ್ಷದಿಂದ ನಾವು ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಯಾವುದು ಅಂದರೆ BJP ಪ್ಲಸ್ JDS ಎರಡು ಮಿಶ್ರ ಇರೋದ್ರಿಂದ ನಾವು 2 ದಿವಸಕೊಂಡು ಸಪೋರ್ಟ್ ಮಾಡ್ತೀವಿ ಸರ್. ನಾವು ಬೈರಮಂಗಲಕ್ಕೆ ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದೀವಿ ಸರ್. ಈ ಒಂದು ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ನಿಮ್ಮ ಆಗ್ರಹ ಏನು? ಸೊ ಸರ್ಕಾರಕ್ಕೆ ತಿಳಿಪಡಿಸೋದು ಏನಂದರೆ ಅವೆಲ್ಲ ಓಟ್ ಹಾಕ್ಬಿಟ್ಟು ಗೆಲ್ಲಿಸ್ಬಿಟ್ಟು ಅವ್ರನ್ನ ಕಳಿಸಿದ್ವಿ, ವಿಧಾನಸಭೆ ಕಳಿಸಿದ್ದೀವಿ. ಈ ಥರ ಮಾಡಬಾರ್ದು ಅಂತ ಮನಸ್ಸಿಗೆ ಸರ್. ಈ ಥರ ಮಾಡಬಾರ್ದು. ಯಾಕೆಂದ್ರೆ ಜನಗಳೆಲ್ಲ ನಂಬಿಕೆ ಇಟ್ಕೊಂಡು ನಿಮ್ಗೆ ಕಳಿಸ್ಕೊಟ್ಟಿದ್ದಾರೆ. ಒಳ್ಳೇದೇ ಮಾಡ್ಕೊಳ್ಬೇಕು. ಇದನ್ನು ಬೈರಮಂಗಲನ ಟೌನ್ಶಿಪ್ ಮಾಡಿ ತಪ್ಪಾಗುತ್ತಲ್ವ ಸರ್? ರೈತಾಪಿ ಜನ ಜಾಸ್ತಿ ಇದ್ದಾರೆ ಇಲ್ಲೆಲ್ಲ, ಅದೆಲ್ಲ ಮಾಡಬಾರ್ದು ನಮ್ಮ ಮನಸ್ಸಿಗೆ ಸರ್. ಎಸ್, ನೋಡ್ತಿರ್ಬೋದು ಮತ್ತಷ್ಟು ರೈತರು, ನಮ್ಮ ರೈತ ಮುಖಂಡರು ನಮ್ಮ ಜೊತೆ ಇದ್ದಾರೆ. ಬಿಡದಿ ಭಾಗದ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೂಲತಃ ಬಿಡದಿಯವರಾಗಿದ್ದೀರಾ ನೀವು, ಆದ್ರೆ ಈ ಒಂದು ಬಿಡದಿ ಟೌನ್ಶಿಪ್ ಮಾಡ್ತಿರೋವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ? ಸರಿ ಇಲ್ಲ ಸ್ವಾಮಿ, 100% ಸರಿ ಇಲ್ಲ. ನಮ್ಮ ರೈತರುಗಳೆಲ್ಲರೂ 190% ಕೊಡಲ್ಲ ಅಂತ ಇದ್ದಾರೆ. ಆದರೂ ಅವರು ಸ್ವಲ್ಪ ದೌರ್ಜನ್ಯದಿಂದ ನಮ್ಗೆ 80% ಒಪ್ಕೊಬಿಟ್ಟವ್ರು, 80% ಒಪ್ಕೊಬಿಟ್ಟವ್ರು ಅಂದ್ಬಿಟ್ಟು ಚೆಕ್ಕು ಅದು ಇದು ವಿತರಣೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಪಾದಯಾತ್ರೆ ಹೋಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋ ಒಂದು ಸಾಧ್ಯತೆಯೂ ಇದೆ. JDS BJP ಎರಡೂ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. 10,000 ಜನಸಂಖ್ಯೆಯಿಂದ ನಾವು ಹೊರಟಿದ್ದೀವಿ ಇವತ್ತು. ಇಲ್ಲಿ ಇವತ್ತು 11 ಗಂಟೆಗೆ ಕುಮಾರಸ್ವಾಮಿ, ಅಶೋಕು ಎಲ್ಲರೂ ಇಲ್ಲಿ ಚಾಲನೆ ಕೊಡ್ತಾ ಇದ್ದಾರೆ. ಬಿಡದಿವರೆಗೂ ಇವತ್ತು ಸಾಯಂಕಾಲ 6 ಗಂಟೆ ಗಂಟ ಬಿಡದಿವರೆಗೂ ಹೋಗ್ತೀವಿ. ತಿರುಗಿ ನಾಳೆ ಬಿಡದಿಯಿಂದ ಕೆಂಗೇರಿ, ಕೆಂಗೇರಿಯಿಂದ ನಾಡ್ದು ಫ್ರೀಡಂ ಪಾರ್ಕ್ ಗಂಟ 3 ದಿವಸ ಪಾದಯಾತ್ರೆ ಇದೆ ಸ್ವಾಮಿ. ಅವರು ಕೈ ಬಿಡೋ ಗಂಟನೂ ನಾವು ಹೋರಾಟ ಮಾಡ್ತಾಯಿದ್ದೀವಿ ಸರ್. ಈಗ ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕೆಲವೊಂದು ಕಡೆ ಅಧಿಸೂಚನೆ ಕೂಡ ಹೊರಡಿಸಿದ್ದಾರೆ. ಈಗ ಆಲ್ರೆಡಿ ಕೆಲವೊಬ್ರು ದುಡ್ಡು ಕೂಡ ಇಸ್ಕೊಂಡಿದ್ದಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಅಂಥವ್ರಿಗೆ ಅವ್ರು ಹಣೆ ಬರೋ ಸ್ವಾಮಿ. ನಾವು ಅವ್ರನ್ನ ಕೊಡೋರು ಏನು ಬೇಕಿಲ್ಲ, ಕೇಳಲ್ಲ. ನಾವು ಭೂಮಿ ಕೊಡಬೇಕು ಅಂದರೆ ಕೊಟ್ಕೊಳ್ಳಿ ಅವರು. ನಾವು ಜನ 80% ಕೊಡಲ್ಲ ಅಂತ ಇದ್ದೀವಿ. ನಾವು ಯಾರಿಗೂ ಒಂದು ಕುಂಟೆನೂ ಕೊಡ್ತಾ ಇಲ್ಲ ಸ್ವಾಮಿ, ನಾವು ಕೊಡ್ತಾ ಇಲ್ಲ.
ಎಸ್, ನೋಡ್ತಿರ್ಬೋದು ರೈತರು ಕೂಡ ನಾವು ಏನು ಬಿಡದಿ ಭಾಗದ ರೈತರಿದ್ದಾರೆ 80% ಯಾವುದೇ ಕಾರಣಕ್ಕೂ ಈ ಒಂದು ಟೌನ್ಶಿಪ್ಗೆ ಒಪ್ಪಿಗೆಯನ್ನು ನೀಡಿಲ್ಲ. ಆದರೆ ಸರ್ಕಾರ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿ ಅದರ ಉದ್ದಟತನವನ್ನು ಮಾಡ್ತಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ರೈತರು ಕೂಡ ಮಾತಾಡ್ತಿರೋ ಅಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.